ಅಕ್ರಮ ಕೂಟದ ಮತ್ತೊಂದು ಅಸಲಿಯತ್ತು ಬಯಲಾಗಿದೆ. ಪಶು ವೈದ್ಯ ನೇಮಕದಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ. ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ಸರಣಿ ವರದಿಯನ್ನ ಮಾಡಿತ್ತು. ಕೆಪಿಎಸ್ಸಿ ಹಗರಣದ ಬಗ್ಗೆ ಸರಣಿ ವರದಿಯನ್ನ ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡ್ತಾನೆ ಬಂದಿದೆ. ಬಗೆದಷ್ಟು ಬಯಲಾಗ್ತಿದೆ ಕೆಪಿಎಸ್ಸಿಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಅಮಾನತು ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಈಗ ಹೊಸ ಸಂಕಷ್ಟ ಎದುರಾಗಿದೆ. ಪಶು ವೈದ್ಯ ನೇಮಕ ಅಕ್ರಮದಲ್ಲೂ ಶಿವಶಂಕರಪ್ಪ ಆರೋಪಿ ನಂಬರ್ 1. ಪುತ್ರಿಗೆ ಹುದ್ದೆ ಕೊಡಿಸಲು ನೆರವಾಗಿದ್ರು ಶಿವಶಂಕರಪ್ಪ. ಈಗ ಈತನಿಗೆ ಸಂಕಷ್ಟ ಎದುರಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಸಾಹುಕಾರ್ ಈ ಮುಂಚೆ ಮಗಳಿಗೆ ಹುದ್ದೆಯನ್ನ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರೇ ಎಕ್ಸಾಮ್ ಪೇಪರ್ಸ್ಗೆ ಕರೆಕ್ಷನ್ ಅನ್ನ ಮಾಡಿರ್ತಾರೆ. ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಮಾಡಿ ಮಗಳಿಗೆ ಕೆಲಸವನ್ನ ಕೊಡಿಸಿರ್ತಾರೆ. ಇನ್ನು ಈ ಒಂದು ವಿಚಾರವಾಗಿ ನಿರಂತರವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವರದಿಯನ್ನ ಮಾಡಿತ್ತು. ಅಧ್ಯಕ್ಷ ಶಿವಶಂಕರಪ್ಪ ಅಮಾನತಾಗಿದ್ರು ಕೂಡ. ಆದ್ರೆ ಈಗ ಹೊಸ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಕೆಪಿಎಸ್ಸಿಯ ಭ್ರಷ್ಟಾಚಾರಗಳ ಪಟ್ಟಿಯೇ ಬರ್ತಾ ಇದೆ. ಅಮಾನತು ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಹೊಸ ಸಂಕಷ್ಟ ಎದುರಾಗಿರುವಂತದ್ದು ಈಗ ಪಶು ವೈದ್ಯ ನೇಮಕದಲ್ಲೂ ಕೂಡ ಅಕ್ರಮವಾಗಿದೆ. ಈ ಅಕ್ರಮದಲ್ಲಿ ಶಿವಶಂಕರಪ್ಪನೇ ಆರೋಪಿ ನಂಬರ್ 1. ಒಂದು ಕಡೆ ಪುತ್ರಿಗೆ ಹುದ್ದೆ ಕೊಡಿಸಲು ಈತ ನೆರವಾಗಿರ್ತಾರೆ, ಅದೇ ವಿಚಾರವಾಗಿ ಅಮಾನತಾಗಿರ್ತಾರೆ. ಈಗ ಪಶು ವೈದ್ಯರ ನೇಮಕಾತಿಯಲ್ಲೂ ಕೂಡ ಅಕ್ರಮವಾಗಿರೋದು ಬಯಲಿಗೆ ಬಂದಿದೆ. ಅದರಲ್ಲೂ ಕೂಡ ಇದೇ ಶಿವಶಂಕರಪ್ಪ ಆರೋಪಿ ನಂಬರ್ 1 ಆಗಿದ್ದಾರೆ. ಇದು 400 ಪಶು ವೈದ್ಯಾಧಿಕಾರಿಗಳ ಹುದ್ದೆ ನೇಮಕಾತಿ ಅಕ್ರಮ ರಹಸ್ಯ. ಡಾಕ್ಟರ್ ಮಂಜುನಾಥ್ ಎಂಬುವರು ಕೊಟ್ಟ ದೂರಿನ ಮೇರೆಗೆ ಎಫ್ಐಆರ್ ಅನ್ನ ದಾಖಲಿಸಲಾಗಿತ್ತು. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ನ ದಾಖಲಾದ ನಂತರದಲ್ಲಿ ಪರಿಶೀಲನೆ ವಿಚಾರಣೆ ನಡೆದಿದೆ. ಪಶು ವೈದ್ಯರ ಹುದ್ದೆಯಲ್ಲೂ ಕೂಡ ಅಕ್ರಮವಾಗಿರುವುದು ಬೆಳಕಿಗೆ ಬಂದಿದೆ. ಶಿವಶಂಕರಪ್ಪ ಸೇರಿ ಉತ್ತೀರ್ಣಗೊಂಡ 29 ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಸಂಬಂಧಿಕನಿಗೂ ಅರ್ಹತಾ ಪಟ್ಟಿಯಲ್ಲಿ ಸ್ಥಾನವನ್ನ ಶಿವಶಂಕರಪ್ಪ ನೀಡಿದ್ರಂತೆ. ಮಗಳಿಗೆ ಹುದ್ದೆಯನ್ನ ಕೊಡಿಸೋ ವಿಚಾರದಲ್ಲಿ ಅಕ್ರಮವಾಗಿತ್ತು. ಹಾಗೆ ಪಶು ವೈದ್ಯರ ನೇಮಕಾತಿಯಲ್ಲಿ ಸಂಬಂಧಿಕರು ಯಾರಿಗೋ ಅರ್ಹತಾ ಪಟ್ಟಿಯಲ್ಲಿ ಸ್ಥಾನವನ್ನ ಶಿವಶಂಕರಪ್ಪ ಕೊಡಿಸಿದ್ದಾರೆ. ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಈ ಹಗರಣವನ್ನ ಬಯಲಿಗೆಳೆದಿದೆ. ಇಂಚಿಂಚು ವಿಚಾರವನ್ನ, ಇಂಚಿಂಚು ಮಾಹಿತಿಯನ್ನ ನಿರಂತರವಾಗಿ ಸುವರ್ಣ ನ್ಯೂಸ್ ಕನ್ನಡಪ್ರಭ ಬಿಚ್ಚಿಡ್ತಾ ಇದೆ ನಿಮ್ಮ ಮುಂದೆ. ಶಿವಶಂಕರಪ್ಪ ಸಂಬಂಧಿ ಸೇರಿ 24 ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಈಗ ಅನುಮಾನ ಇದೆ. ಇಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನೋದಾಗಿ OMR ಶೀಟ್ ಟ್ಯಾಂಪರಿಂಗ್ ಮಾಡಿರೋ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇರೋದು. ಒಂದೊಂದು ಹುದ್ದೆಗೂ ಮಧ್ಯವರ್ತಿಗಳ ಮೂಲಕ 80 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿರೋದಾಗಿ ಹೇಳಲಾಗ್ತಾ ಇದೆ. ಇನ್ನು ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಈ ಶಿವಶಂಕರಪ್ಪ ಸಾಹುಕಾರ್ನ ಅಕ್ರಮಗಳು ದಿನೇ ದಿನೇ ಒಂದೊಂದಾಗೆ ಹೊರಗೆ ಬರ್ತಾ ಇದೆ. ಕೆಪಿಎಸ್ಸಿಯಲ್ಲಿ ಎಷ್ಟು ಹಗರಣಗಳು ಅಂತ ಮೊದಲಿಗೆ ಮಗಳಿಗೆ ಹುದ್ದೆಯನ್ನ ಕೊಡಿಸ್ಲಿಕ್ಕೆ ಹೋಗಿ ಲಾಕ್ ಆದ್ರು ಈ ಶಿವಶಂಕರಪ್ಪ. ಅದಾದ ನಂತರದಲ್ಲಿ ಈಗ ಪಶು ವೈದ್ಯರ ನೇಮಕಾತಿಯಲ್ಲೂ ಕೂಡ ಹಗರಣ ಆಗಿದೆ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಅಮೃತ, ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆಯಲ್ಲಿ ಅಕ್ರಮ ಆಗಿರುವ ಬಗ್ಗೆ ಆರೋಪ ಕೂಡ ಕೇಳಿಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮತ್ತೊಂದು ಎಫ್ಐಆರ್ ಕೂಡ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಮಾಜಿ ಅಧ್ಯಕ್ಷರಾಗಿದ್ದಂತ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧವೂ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಅಧಿಕಾರಿಗಳಿದ್ರು ಅವರ ವಿರುದ್ಧವೂ ಕೂಡ ದೂರನ್ನ ಈಗಾಗಲೇ ದಾಖಲಿಸಿದ್ದಾರೆ. ಯಾವ ರೀತಿಯಲ್ಲಿ ಹಾಗಾದ್ರೆ ಆರೋಪ ಕೇಳ್ಬರ್ತಾ ಇದೆ ಅನ್ನೋದು ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ನೇಮಕಾತಿ ಪ್ರಕರಣದಲ್ಲಿ ಇಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಅವರು ಕೂಡ ತಮ್ಮ ಸಂಬಂಧಿಯೊಬ್ಬರು
ನೇಮಕ ಆಗ್ಲಿಕ್ಕೆ ಸಹಾಯವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅದಕ್ಕೆ ಇವರು ಸಹಕಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಅಂದ್ರೆ ಇಲ್ಲಿ ವೈದ್ಯ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ದೂರನ್ನ ಕೊಟ್ಟಿದ್ದಾರೆ. ಒಟ್ಟು 24 ಅಭ್ಯರ್ಥಿಗಳು ಈಗ ದೂರನ್ನ ಕೊಟ್ಟಿರುವಂತದ್ದು. 28 ಅಭ್ಯರ್ಥಿಗಳ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಪರೀಕ್ಷೆಯ ಹಿಂದಿನ ದಿನ ಅಭ್ಯರ್ಥಿಗಳ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಪರೀಕ್ಷೆಯ ಹಿಂದಿನ ದಿನ ಅಭ್ಯರ್ಥಿಗಳು ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಬೇಕು ಅನ್ನುವಂಥದ್ದನ್ನ ಕೂಡ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ನಂತರ ಪರೀಕ್ಷೆಯ ದಿನ ನೇರವಾಗಿ ಪರೀಕ್ಷಾ ಕೇಂದ್ರಕ್ಕೆ ಅಭ್ಯರ್ಥಿಗಳನ್ನ ತಂದು ಬಿಟ್ಟಿರುವಂತಹ ಒಂದು ಶಂಕೆ ಕೂಡ ಇರೋದು ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರ ಕೂಡ ಹೌದು. ಇನ್ನು ಪ್ರಮುಖವಾಗಿ OMR ಶೀಟ್ ತಿದ್ದಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಕೆಲವು ಅಭ್ಯರ್ಥಿಗಳು OMR ಶೀಟ್ ಅನ್ನ ಫುಲ್ ಮಾಡದೆ ಖಾಲಿ ಬಿಟ್ಟು ಬಂದಿರ್ತಾರೆ. ಅನಂತರದಲ್ಲಿ ಅದನ್ನ ತಿದ್ದಿರುವಂತಹ ಒಂದು ಸಾಧ್ಯತೆಯೂ ಇದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ FSL ನಲ್ಲಿ OMR ಶೀಟ್ ಅನ್ನ ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಕೂಡ ಈಗಾಗಲೇ ಅಭ್ಯರ್ಥಿಗಳು ಮಾಡ್ತಾ ಇರುವಂತದ್ದು. ಅಭ್ಯರ್ಥಿಗಳ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಇಂಕ್ ಬಗ್ಗೆ ತನಿಖೆಯನ್ನು ನಡೆಸಲಿಕ್ಕೂ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಪರೀಕ್ಷೆ ವೇಳೆ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿ ಉಳಿದಂತೆ OMR ಶೀಟ್ ಅನ್ನ ಖಾಲಿ ನೀಡಿ ಅಕ್ರಮ ಎಸಗಿರುವಂತಹ ಒಂದು ಶಂಕೆ ಕೂಡ ಇದೆ. ಹಾಗಾಗಿ KPSC ಏನು ಪರೀಕ್ಷೆಯನ್ನು ನಡೆಸಿತ್ತು ಆ ಸಂದರ್ಭದಲ್ಲಿ CCTV ಅನ್ನ ಕೂಡ ಪರಿಶೀಲನೆ ನಡೆಸಬೇಕು. ಹಾಗೆ ಈ ಅಭ್ಯರ್ಥಿಗಳು ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕು ಅನ್ನುವಂಥದ್ದನ್ನ ದೂರಿನಲ್ಲಿ ಉಲ್ಲೇಖವನ್ನ ಕೂಡ ಮಾಡಿರುವಂತದ್ದು. 28 ಅಭ್ಯರ್ಥಿಗಳ OMR ಶೀಟ್, ಮೊಬೈಲ್ ಹಾಗೆ ಅವರನ್ನ ತನಿಖೆಗೆ ಒಳಪಡಿಸಬೇಕು ಅನ್ನುವಂತ ಒಂದು ವಿಚಾರವನ್ನ ಉಲ್ಲೇಖಿಸಿ ದೂರನ್ನ ಕೊಡಲಾಗಿದೆ. ಸದ್ಯ ವಿಧಾನಸೌಧ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ತನಿಖೆ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ಮೊದಲಿಗೆ ಅಭ್ಯರ್ಥಿಗಳ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡಿತಾರೆ. ಹಾಗೆ ಅವರ ವಾಟ್ಸ್ಆಪ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ಅವರ ಮೊಬೈಲ್ ನಲ್ಲಿ ಇರುವಂತಹ ಆಪ್ ಗಳ ಹಿಸ್ಟ್ರಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇವರು ಯಾರೊಂದಿಗೆ ಸಂಪರ್ಕದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗ್ತಾರೆ. ಅನಂತರದಲ್ಲಿ ಅದನ್ನ FSL ಗೆ ರವಾನೆ ಮಾಡ್ತಾರೆ. FSL ನಲ್ಲಿ ಒಂದೊಮ್ಮೆ ಇವ್ರೇನಾದ್ರೂ ಡಿಲೀಟ್ ಮಾಡಿದ್ರು ಕೂಡ ಅದನ್ನ ರಿಟ್ರೀವ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. OMR ಶೀಟ್ ಅನ್ನ ಕೂಡ FSL ಗೆ ಕಳಿಸ್ತಾರೆ. ಅಲ್ಲೂ ಕೂಡ ಪರಿಶೀಲನೆ ಆಗುತ್ತೆ. ಹ್ಯಾಂಡ್ ರೈಟಿಂಗ್ ಪ್ರೆಷರ್ ಬಗ್ಗೆಯೂ ಕೂಡ FSL ನಿಂದ ಪರಿಶೀಲನೆಯನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ OMR ಶೀಟ್ ನಲ್ಲಿ ಬೇರೆ ಬೇರೆ ಪೆನ್ಗಳು ಏನಾದ್ರೂ ಬಳಕೆಯಾಗಿದ್ಯಾ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ತನಿಖೆಯನ್ನ ಪೊಲೀಸರು ಮಾಡ್ತಾ ಹೋಗ್ತಾರೆ. ಖಾಲಿ ಬಿಟ್ಟಂತಹ ಪ್ರಶ್ನೆಗಳನ್ನ ಬೇರೆ ಪೆನ್ನಿಂದ ಯಾರಾದ್ರೂ ಫಿಲ್ ಮಾಡಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಅನುಮಾನ ಇರೋದ್ರಿಂದಾಗಿ ಆ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ನಡೆಸಲಾಗುತ್ತೆ. FSL ಅಧಿಕಾರಿಗಳು ಆ ಬಗ್ಗೆ ಒಂದು ವರದಿಯನ್ನ ಕೂಡ ಕೊಡ್ತಾರೆ. ಇನ್ನು ಪ್ರಮುಖವಾಗಿ OMR ಶೀಟ್ ಅನ್ನ ಸ್ಕ್ಯಾನ್ ಮಾಡಬೇಕಾಗತ್ತೆ. ಅಂದ್ರೆ ಯಾವಾಗ್ಲೂ ಕೂಡ ಅಷ್ಟೇ ಪರೀಕ್ಷೆಯನ್ನ ಬರೆದ ನಂತರದಲ್ಲಿ ಹಾಗೆ ಪರೀಕ್ಷೆಯನ್ನು ಬರೆಯೋದಕ್ಕಿಂತ ಮುಂಚೆ OMR ಶೀಟ್ ಅನ್ನ ಸ್ಕ್ಯಾನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸ್ಕ್ಯಾನ್ ಮಾಡಿದಂತಹ ಒಂದು ಕಾಪಿಯನ್ನ ಕೂಡ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅಲ್ಲಿ ಏನಾದ್ರೂ ಬದಲಾವಣೆ ಆಗಿದೆ ಅಂದ್ರೆ ಟ್ಯಾಂಪರಿಂಗ್ ಆಗಿತ್ತು ಅನ್ನೋದಾಗಿದೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಪರೀಕ್ಷಾ ಸಮಯದಲ್ಲಿ ಅವರು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಅನ್ನುವಂಥದ್ದು ಏನಿರುತ್ತೆ ಅದು ಕೂಡ ಆ ಒಂದು ಸ್ಕ್ಯಾನಿಂಗ್ ನಲ್ಲಿ ಗೊತ್ತಾಗಿರುತ್ತೆ. ಹಾಗಾಗಿ ಆ ಒಂದು ಸ್ಕ್ಯಾನ್ ಮಾಡಿದಂತಹ ವರದಿಯನ್ನ ಕೂಡ ಪಡಿಲಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು. ಇನ್ನು KPSC ಎಕ್ಸಾಮ್ ನಡೆದ ಪರೀಕ್ಷಾ ಕೇಂದ್ರದ CCTVಗಳ ಪರಿಶೀಲನೆಯನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಯಾವಾಗ ಬಂದ್ರು, ಎಷ್ಟೊತ್ತಿಗೆ ಹೊರಗಡೆಗೆ ಹೋದ್ರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರೊಂದಿಗೆ ಬೇರೆ ಯಾರಾದ್ರೂ ಬಂದಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಅಭ್ಯರ್ಥಿಗಳ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನಿರುತ್ತೆ ಅದ್ರ ಬಗ್ಗೆಯೂ ಕೂಡ ಗಮನವನ್ನು ಹರಿಸಬೇಕಾಗುತ್ತೆ. ಅಂದ್ರೆ ಇವರಿಂದ ಯಾರಿಗಾದ್ರೂ ಹಣ ಹೋಗಿದ್ಯಾ ಅಥವಾ ಇವ್ರು ಯಾವ ರೀತಿಯಲ್ಲಿ ಅವ್ರಿಗೆ ಏನಾದ್ರು ಪೇಮೆಂಟ್ ಏನಾದ್ರು ಮಾಡಿದಾರಾ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇವರ ಮೊಬೈಲ್ ನಲ್ಲಿ ಇರುವಂತಹ ಎಲ್ಲಾ ಕಾಂಟ್ಯಾಕ್ಟ್ ಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇವರ CDR ಅನ್ನ ಕೂಡ ತೆಗೆದು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೆ ಟವರ್ ಡಂಪ್ ಅನ್ನ ಕೂಡ ತೆಗೆದು ಅಂದ್ರೆ ಇವರು ಎಲ್ಲೆಲ್ಲಿ ಓಡಾಟವನ್ನು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಟವರ್ ಡಂಪ್ ಅನ್ನ ತೆಗೆದು ಕೂಡ ಪರಿಶೀಲನೆಯನ್ನ ಮಾಡ್ತಾ ಹೋಗ್ತಾರೆ. ಈ ರೀತಿಯಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಅಮೃತ. ಓಕೆ, ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.